ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಸರ್ಗಧಾಮದಿಂದ ನಾವು ಬುಕ್ ಮಾಡಿದ ಹೋಮ್ ಸ್ಟೇಗೆ ಜಸ್ಟ್ 43 ಕಿಲೋಮೀಟರ್ಸ್. ನೇಚರ್ ಮಧ್ಯೆ ಗಾಡಿಗಳ ಟ್ರಾಫಿಕ್ ಸೌಂಡ್ ಇಲ್ಲದೆ ಆರಾಮಾಗಿ ರಿಲ್ಯಾಕ್ಸಿಂಗ್ ಆಗಿ ಒನ್ ಡೇನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಡೆಫಿನೆಟ್ ಆಗಿ ಈ ಹೋಮ್ ಸ್ಟೇ ಇಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಈ ರೆಸಾರ್ಟ್ ಇರೋದು ಕಾಡಿನ ಮಧ್ಯೆ. ಇವತ್ತು ನಾವು ಹೋಗ್ತಾ ಇರೋ ಹೋಮ್ ಸ್ಟೇ ಕೂರ್ಗ್ ಜಂಗಲ್ ಮಿಸ್ಟ್ ಹೋಮ್ ಸ್ಟೇ ಅಂತ. ಇಲ್ಲಿ ನೇಚರ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಫುಲ್ ಗ್ರೀನರಿ, ಕೂಲ್ ವಾಟರ್ ಆ್ಯಂಡ್ ಬರ್ಡ್ ಸೌಂಡ್ಸ್ ಕೂಡ ಕೇಳ್ತಾ ಇರುತ್ತೆ. ಸೊ ಈ ವ್ಲಾಗ್ನಲ್ಲಿ ನಾವು ಉಳ್ಕೊಂಡಿದ್ದ ಹೋಮ್ ಸ್ಟೇ ಟೂರ್ ಆ್ಯಂಡ್ ನಮ್ಮ ಸ್ಟೇ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 3 o'clock ಆಗಿತ್ತು. ಸೊ ರಿಸೆಪ್ಷನ್ಗೆ ಹೋಗಿ ನಮ್ಮ ಚೆಕ್-ಇನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಲಗೇಜ್ನ ತೊಗೊಂಡು ನಾವು ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಟಾಫು ಅಷ್ಟೇ ಗೆಸ್ಟ್ಗಳನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾಯಿದ್ರು. ನಮಗಂತೂ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿತ್ತು. ರೂಮ್ಗೆ ಹೋದರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ಸೊ ಬನ್ನಿ ಇವಾಗ ನಮ್ಮ ರೂಮ್ ಮತ್ತು ಸುತ್ತಮುತ್ತ ಜಾಗ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಒಬ್ಬರು ಇಲ್ಲ ಅಲ್ಲ. ನಾವು ಬುಕ್ ಮಾಡಿದ್ದು ಇಂಡಿವಿಜುವಲ್ ವುಡನ್ ಕಾಟೇಜ್ ರೂಮ್. ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು. ಸೊ ಚೆಕ್-ಇನ್ ಆಗಿದ್ದ ಕೂಡಲೇ ಕಾಫಿ ಮತ್ತು ಸ್ನ್ಯಾಕ್ಸ್ನ ಆರ್ಡ್ರ್ ಮಾಡಿದ್ವಿ. ಇದು ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿತ್ತು. ನೇಚರ್ ಜೊತೆ ಕಾಫಿ ಪ್ಲಸ್ ಬಜ್ಜಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಎದ್ದೇಳಮ್ಮ, ಸಾಕು ಮಲಗಿದ್ದು. ಎಲ್ಲಿದ್ದೀವಿ ನಾವು? ಎಲ್ಲಿದ್ದೀವಿ? ನಮ್ಮ ರೂಮಿಂದ ಸನ್ಸೆಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಆ್ಯಕ್ಚುಲಿ ನಾವು ಈ ಟೈಮಲ್ಲಿ ರಾಜಾ ಸ್ವೀಟಲ್ಲಿ ಸನ್ಸೆಟ್ ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿದ್ವಿ, ಪ್ಲಸ್ ಮಗುನೂ ಕೂಡ ಮಲ್ಕೊಂಡಿತ್ತು. ಸೊ ಹಾಗಾಗಿ ನಾವು ರಾಜಾ ಸಿಟಿಗೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಸ್ಲಿಪ್ಪರು ಈಗ ಅಮ್ಮಮ್ಮ ಏನದು? ಸರಿ ಪಾರ್ಕ್ ಆಟ ಆಡ್ತೀಯಾ? ಓಕೆ ವೆಯ್ಟ್ ಮಾಡ್ತೀನಿ. ಅದು ಬೇಡ, ನೀನಾಡು ಅಲ್ಲಿ ಅಪ್ಪ ಆಡ್ಸುತ್ತೆ ನೋಡಲಿ. ಇಲ್ಲಿ ಮಕ್ಕಳಿಗೆ ಸಪ್ರೇಟ್ ಪ್ಲೇ ಏರಿಯಾ ಇದೆ, ಇಂಡೋರ್ ಗೇಮ್ಸ್ ಇದೆ, ಮತ್ತು ಈವ್ನಿಂಗು ಫೈರ್ ಕ್ಯಾಂಪ್ಸ್ ಇರುತ್ತೆ. ಬೋರ್ ಅಂತೂ ಆಗಲ್ಲ. ಸೊ ಆರಾಮಾಗಿ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಯ್ಯೋ, ಮಿಸ್ ಆಗೋಯ್ತು. ನಾವು ಡಿನ್ನರ್ಗೆ ಹೊರಗಡೆ ಹೋಗಬೇಕಾಗಿತ್ತು. ಹಾಗೆ ರಾಜಾ ಸೀಟ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಲ್ಲರೂ ಈಚೆ ಬರ್ತಿದ್ದಾರೆ, ನಾವು ಇವಾಗ ಒಳಗಡೆಗೆ ಹೋಗ್ತಾ ಇದ್ದೀವಿ. ಇಲ್ಲಿನ ಟೈಮಿಂಗ್ಸು 6 AM to 7:30 PM. ಸನ್ರೈಸ್ ಪ್ಲಸ್ ಸನ್ಸೆಟ್ ಎರಡನ್ನೂ ಕೂಡ ನೋಡ್ಬೋದು.
ಈ ಜಾಗಕ್ಕೆ ರಾಜ ಸೀಟು ಅಂತ ಯಾಕೆ ಹೆಸರು ಬಂತು ಅಂತಂದರೆ ಆಗಿನ ಕಾಲದ ರಾಜರು ಸಾಯಂಕಾಲದ ಹೊತ್ತು ಇಲ್ಲೇ ಕೂತ್ಕೊಂಡು ಸೂರ್ಯಾಸ್ತನ ನೋಡ್ತಿದ್ರಂತೆ. ನೈಸರ್ಗಿಕ ಸೌಂದರ್ಯನ ಇಲ್ಲೇ ಕೂತು ಎಂಜಾಯ್ ಮಾಡ್ತಿದ್ರು. ಸೊ ಅದಕ್ಕೇನೆ ಈ ಜಾಗನ ರಾಜ ಸೀಟು ಅಂತ ಕರೀತಾರೆ. ಪ್ರತಿದಿನ ಸಾಯಂಕಾಲ 5 ಗಂಟೆಗೆ ಬಂದರೆ ಇಲ್ಲಿ ನಾವು ಕೂಡ ಸೂರ್ಯಾಸ್ತನ ನೋಡಿ ಕಣ್ ತುಂಬಿಸ್ಕೊಬೋದು. ತುಂಬ ಚೆನ್ನಾಗಿದೆ ಈ ಜಾಗ ಅಂತೂ ನೋಡೋದಕ್ಕೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಪಾರ್ಕ್ ಎಲ್ಲ ಥರ ಫೆಸಿಲಿಟೀಸ್ ಕೂಡ ಇಲ್ಲಿ ಸಿಗುತ್ತೆ. ಯಾರೋ ಡ್ರಾಯಿಂಗ್ ಬೇರೆ ಬರ್ಸ್ಕೊತಾ ಇದ್ದಾರೆ. ನೈಟ್ ಊಟಕ್ಕೆ ನಾವು ಹೋಗ್ತಾ ಇರೋದು ಕೂರ್ನ ಕ್ಯೂಸಿನ್. ಇದು ತುಂಬ ಫೇಮಸ್ ಹೋಟೆಲು. ಇಲ್ಲಿ ಹೋಗಿದ ತಕ್ಷಣ ನಮಗೆ ಟೇಬಲ್ ಸಿಗಲ್ಲ. ಮಿನಿಮಮ್ ಅಂದರೂ 1/2 ಅವರ್ ವೆಯ್ಟ್ ಮಾಡಲೇಬೇಕು. ಇಲ್ಲಿನ ಫೇಮಸ್ ಫುಡ್ ಏನಂತ ಹೇಳಿದ್ರೆ ಪೋರ್ಕ್ ಕರಿ ಮತ್ತು ಕೊಡಂಬುಟ್ಟು. ಈ ಕೊಡಂಬುಟ್ಟು ಅಂದರೆ ಅನ್ನದ ಬಾಲ್ ಥರ ಇರುತ್ತೆ. ಅದನ್ನು ಇಲ್ಲಿ ಕೊಡಂಬುಟ್ಟು ಅಂತ ಕರೀತಾರೆ. ನಮಗೇನಾದರೂ ಅಥೆಂಟಿಕ್ ಕೂರ್ ಡಿಶಸ್ ಬೇಕು ಅಂತ ಹೇಳಿದ್ರೆ ಡೆಫಿನೆಟಾಗಿ ಈ ಹೋಟೆಲ್ನ ವಿಸಿಟ್ ಮಾಡಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅಂದರೆ ನೀರು ದೋಸೆ, ಚಿಕನ್ ಕರಿ, ಪೋರ್ಕ್ ಕರಿ ಮತ್ತು ಕೊಡಂಬಟ್ಟನ್ನ ಆರ್ಡ್ರ್ ಮಾಡಿದ್ವಿ. ಈ ಹೋಟೆಲ್ ಅಂತೂ ಕಂಪ್ಲೀಟ್ ಕೊಡಗಿನ ಕಲ್ಚರ್ನ ರೆಪ್ರೆಸೆಂಟ್ ಮಾಡೋ ಥರ ಇತ್ತು. ಈ ಫೋಟೋದಲ್ಲಿರೋರು ಯಾರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾವು ಆರ್ಡರ್ ಮಾಡಿದ ಊಟ ಏನೋ ಬಂತು, ಸ್ವಲ್ಪ ಸ್ಪೈಸಿ ಆಗಿತ್ತು ಅಂತ ಹೇಳಿ ನನ್ನ ಮಗ ಏನೂ ತಿನ್ನಲಿಲ್ಲ. ಅವನಿಗಂತ ಹೇಳಿ ಮತ್ತೆ ನಾವು ಬೇರೆ ಹೋಟೆಲ್ನ ಹುಡುಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದು ಮತ್ತೆ ಅವ್ನಿಗೆ ಆರ್ಡರ್ ಮಾಡಿ ತಿನ್ಸೋಷ್ಟರಲ್ಲೇ 10:30 ಆಗೋಗಿತ್ತು. ತುಂಬ ಲೇಟಾಗಿತ್ತು. ಒಂದು ಗಾಡಿನೂ ಸಹ ಓಡಾಡ್ತಾ ಇರಲಿಲ್ಲ. ನೋಡಿ ನೈಟ್ ಟೈಮ್ ರೆಸಾರ್ಟ್ ಹೇಗೆ ಕಾಣಿಸ್ತಾ ಇದೆ. ನಾವೊಬ್ಬರೇ ಇರೋದು, ಯಾರೂ ಇಲ್ಲ ಇಲ್ಲಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಬೆಳಗ್ಗೆನೇ ಬೇಗ ಎದ್ದು ವಾಕಿಂಗ್ ಹೋಗ್ತಾ ಇದ್ದೀವಿ. ಸುತ್ತ ಹೇಗಿದೆ ಅಂದರೆ ಈ ಮರಗಳ ಮಧ್ಯೆ ಮಂಜು ಅದು ಕಾಣಿಸ್ತಾ ಇದೆ ನಮಗೆ. ಮಂಜಿರೋದು ಎಲೆಗಳ ಮೇಲೆ ಆ ನೀರಿನ ಹನಿ ಬಿದ್ದಿರೋದಲ್ಲ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡೋಕ್ಕಂತೂ ಈ ಜಾಗ ತುಂಬಾ ಚೆನ್ನಾಗಿದೆ. ಇಲ್ಲಿ ವಾಕ್ ಮಾಡ್ತಾ ಇದ್ರೆ ಪಕ್ಷಿಗಳ ಸೌಂಡು, ನೀರು ಹರಿಯೋ ಸೌಂಡು ಎಲ್ಲ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಜಾಗನೇ ಫುಡ್ ಏರಿಯಾ. ಅವರು ಬೆಳಗ್ಗೆನೇ ಟಿಫನ್ ಪ್ರಿಪೇರ್ ಮಾಡ್ತಾಯಿದ್ರು. ನಾವು ಅವ್ರ ಹತ್ರ ಕೇಳಿ ಕಾಫಿನ ಮಾಡಿಸ್ಕೊಂಡು ಕುಡಿದು ಮತ್ತೆ ರೂಮಿಗೆ ಬಂದ್ವಿ. ನನ್ನ ಮಗ ಅಂತೂ ಬಾತ್ ಟಬ್ನ ನೋಡ್ಬಿಟ್ಟು ಮಿನಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನಂತೂ ನೀರಲ್ಲಿ ಇಳಿದು ಫುಲ್ ಎಂಜಾಯ್ ಮಾಡ್ತಿದ್ದಾನಂತ. ಅಷ್ಟರಲ್ಲಿ ನಾನೊಂದು ರೀಲ್ಸ್ ಮಾಡಿಬಿಡೋಣ ಅಂತ ಹೇಳಿ ಬೇಗ ಬೇಗ ರೆಡಿಯಾಗಿ ರೀಲ್ಸ್ ಮಾಡೋದಕ್ಕಂತ ಹೋಗ್ತಿದ್ದೀನಿ. ಒಂದು 3-4 ಟೇಕ್ ಆದಮೇಲೆ ಒಂದು ಫೈನಲ್ ಮಾಡಿಕೊಂಡೆ. ಈ ಕೂಲ್ ವೆದರಲ್ಲಿ ಸೋನು ನಿಗಮ್ ಅವ್ರ ಸಾಂಗ್ ಕೇಳ್ತಾ ಇದೆ. ಸೀರಿಯಸ್ಲಿ ಅದ್ರ ಫೀಲೇ ಬೇರೆ. ಎಷ್ಟೊಂದೆಲ್ಲ ಹೋಮ್ ಸ್ಟೇ ಬಗ್ಗೆ ಹೇಳಿಬಿಟ್ಟು ಈ ಹೋಮ್ ಸ್ಟೇ ಡೀಟೇಲ್ಸ್ ಕೊಟ್ಟಿಲ್ಲ ಅಂದರೆ ಹೇಗೆ ಅಲ್ವಾ? ಎಸ್, ಇದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಬೇಗನೆ ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸಿ ನಾವು ಇವಾಗ ಸ್ವಲ್ಪ ಬೇಗನೆ ಚೆಕ್ಔಟ್ ಆಗ್ತಾಯಿದ್ವಿ. ಆ್ಯಕ್ಚುಲಿ ಟೈಮಿಂಗ್ಸ್ ಈ ಚೆಕ್ಔಟು 11:30ಗೆ ಇದ್ದಿದ್ದು. ಬಟ್ ನಾವು ಇವತ್ತು ತಲಕಾವೇರಿ ಮತ್ತು ಟಿಬೇಟಿಯನ್ ಕಾಲೋನಿ ಎರಡನ್ನೂ ಕವರ್ ಮಾಡಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಬೇಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಇವಾಗ ನಾವು ತಲಕಾವೇರಿಲಿದ್ದೀವಿ. ಇದು ಕಾವೇರಿ ನದಿಯ ಉಗಮ ಸ್ಥಾನ ಮತ್ತು ಇದು ಕೊಡಗು ಡಿಸ್ಟಿಕ್ ಬಾಗಮಂಡ್ಲ ಹತ್ರ ಬ್ರಹ್ಮಗಿರಿ ಹಿಲ್ಸ್ ಮೇಲೆ ಲೊಕೇಟ್ ಆಗಿದೆ. ನಾನು ಕೂಡ ಈ ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಕ್ಚುಲಿ 2007 ಸ್ಟೇಟ್ ಗೌರ್ಮೆಂಟ್ ಅವರು ಈ ಟೆಂಪಲ್ನ ರಿನೋವೇಟ್ ಮಾಡಿದರು. ರಿನೋವೇಟ್ ಆದಮೇಲೆ ಈ ಟೆಂಪಲ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದಾರಂತೆ. ಇದೇ ಜಾಗದಲ್ಲೇ ನಾವು ಅರ್ಚನೆ ಸೇವೆಗೆಲ್ಲ ಟಿಕೆಟ್ ತೊಗೋಬೇಕು. ನಾವು ಕೂಡ ಕುಂಕುಮಾರ್ಚನೆ ಮಾಡಿಸ್ಬೇಕಾಗಿತ್ತು. ನಾವು ಕೂಡ ಟಿಕೆಟ್ ತೊಗೋತಾ ಇದ್ದೀವಿ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಈ ಜಾಗನ ಕುಂಡಿಕೆ ಅಂತ ಕರೀತಾರೆ. ಇದು ಕಾವೇರಿ ನದಿಯ ಮೂಲ ಸ್ಥಾನ ಅಂತ ಕೂಡ ಇಲ್ಲಿ ನಂಬ್ತಾರೆ. ಪ್ರತಿ ವರ್ಷ ತುಲಾ ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿ ನೀರು ಹೆಚ್ಚಾಗುತ್ತೆ, ಅಂದರೆ ನೀರು ಉಕ್ಕುತ್ತೆ. ಆ ಉಕ್ಕೋ ದಿನ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಮತ್ತು ಇಲ್ಲಿ ಜನ ನಿಂತ್ಕೊಳ್ಳೋಕ್ಕೂ ಸಹ ಜಾಗ ಇರಲ್ಲ, ಅಷ್ಟು ಜನ ಸೇರಿರ್ತಾರಂತೆ. ಆ್ಯಂಡ್ ಇಲ್ಲಿಂದಲೇ ಕಾವೇರಿ ನದಿ ಹಾಯ್ದು ಕರ್ನಾಟಕ, ತಮಿಳುನಾಡು, ಪುದುಚೇರಿ ಕಡೆ ಸಾಗಿ ಹೋಗೋದು.
ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲಿ ನಂದಿ ಬಾಯಿಂದ ನೀರು ಬರ್ತಾ ಇರುತ್ತೆ. ನಮ್ಮ ಮನಸ್ಸಲ್ಲಿ ಏನಾದರೂ ವಿಷಸ್ ಇದ್ದರೆ ಬೇಡ್ಕೊಂಡು ಆ ಸರ್ಕಲ್ ಮಧ್ಯೆ ಕಾಯಿನ್ ಹಾಕಿದ್ರೆ ನಮ್ಮ ಮನಸ್ಸಲ್ಲಿರೋ ಆಸೆ ನೆರವೇರುತ್ತೆ ಅಂತ ಅರ್ಥ. ನನ್ನ ಮಗ ಏನೂ ಬೇಡ್ಕೊತಾ ಇಲ್ಲ, ಕಾಸು ಹಾಕ್ಬೇಕಲ್ಲ ಅನ್ನೋ ಖುಷಿಗೆ ಹಾಕ್ತಿದ್ದಾನೆ ಅಷ್ಟೇ. ಇಲ್ಲಿ ಪ್ರತಿದಿನ ಕಾವೇರಮ್ಮ, ಅಗಸ್ತೇಶ್ವರ ಮತ್ತು ಗಣೇಶ ದೇವರಿಗೆ ಪ್ರತಿದಿನ ಇಲ್ಲಿ ಪೂಜೆ ನಡೆಯುತ್ತೆ. ಇಲ್ಲಿ ನಾವು ಕೂಡ ಕುಂಕುಮಾರ್ಚನೆ ಮಾಡಿಸ್ಬೇಕಾಗಿತ್ತು, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ 3-4 ಫ್ಯಾಮಿಲೀಸ್ನ ಒಟ್ಟಿಗೆ ಕೂರಿಸಿ ಪೂಜೆ ಮಾಡಿಸ್ತಾರೆ. ಬೇರೆ ಯಾರಿಗೋ ಪೂಜೆ ನಡೀತಾ ಇದೆ, ಸೊ ಅದಕ್ಕೆ ನಾವು ಈಚೆಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಟ್ಕೊಂಡಿದ್ಯಾ? ಚೀಟಿ ಕೊಡು, ಅರ್ಚನೆ ಮಾಡ್ಸೋಣ, ಮಾಮಿ ಮಾಡ್ಸೋಣ, ಕೊಡು. ಓಕೆ, ಆಮೇಲೆ ಕೊಡು ಆಯ್ತಾ. ಅರ್ಚನೆ ಸೇವೆ ಎಲ್ಲ ಮುಗಿಸೋ ಆದಮೇಲೆ ನಾವು ಕುಂಡಿಕೆ ಹತ್ರ ಹೋಗ್ಬಿಟ್ಟು ತೀರ್ಥ ಇಸ್ಕೋಬೇಕು. ಅದಕ್ಕೂ ಮುಂಚೆನೇ ಇಲ್ಲಿ ತೀರ್ಥ ಇಸ್ಕೊಳ್ಳೋ ಹಾಗಿಲ್ಲ. ನಿಜವಾಗ್ಲೂ ಈ ಜಾಗ ಅಂತೂ ಬೆಟ್ಟದ ಮೇಲಿರೋ ಸ್ವರ್ಗ ಥರ ಇದೆ. ಈಗ ಟೈಮಿಂಗ್ಸ್ ಒಂದು 12 ಗಂಟೆ ಆಗಿದೆ, ಬಟ್ ಇದು ಹೇಗೆ ಕಾಣಿಸ್ತಾ ಇದೆ ಅಂದರೆ ಬೆಳಗಿನ ಜಾವ 6 ಗಂಟೆ ಆಗಿದೆಯೇನೋ ಅನ್ನೋ ಥರ ಇದೆ. ಫುಲ್ಲು ಮಂಜು, ಮೋಡ ಮುಚ್ಚಿದೆ. ಮೇ ಬಿ ಬೆಟ್ಟದ ಮೇಲಿರೋದಕ್ಕೆ ಈ ಥರ ಇದೆಯೋ ಏನೋ. ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮಧ್ಯಾಹ್ನ ಆಗಿರೋದ್ರಿಂದ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ಆನ್ ದಿ ವೇ ಹೋಗ್ತಾ ಯಾವುದಾದ್ರು ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಊಟ ಎಲ್ಲ ಮುಗೀತು. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂದರೆ ಗೋಲ್ಡನ್ ಟೆಂಪಲ್. ಇಂಡಿಯಾದ ಬಿಗ್ಗೆಸ್ಟ್ ಟಿಬೇಟಿಯನ್ ಕಾಲೋನಿ ಯಾವುದು ಅಂತ ಹೇಳಿದ್ರೆ ಅದು ಈ ಗೋಲ್ಡನ್ ಟೆಂಪಲ್. ಇದು ಕೂಡ ಬೈಲ್ಕುಂಪೆಲೇ ಇರೋದು. ಭವನದೊಳಗಡೆ ಹೋಗ್ತಾ ಇದ್ದೀವಲ್ವಾ, ಆ್ಯಕ್ಚುಲಿ ಈ ಭವನದಲ್ಲಿ 3 ಮುಖ್ಯ ಮೂರ್ತಿಗಳಿದೆ. ಎಡಭಾಗದಲ್ಲಿರೋದು ಪದ್ಮಸ್ತಂಭವ, ಬಲಭಾಗದಲ್ಲಿರೋದು ಅಭಿಮನ್ಯು ಮತ್ತು ಮಧ್ಯದಲ್ಲಿರೋದೇ ಶ್ರೀ ಭಗವಾನ್ ಬುದ್ಧ. ಈ 3 ಮೂರ್ತಿಗಳು ಸರಿಸುಮಾರು ಒಂದು 40 ಅಡಿ ಎತ್ತರ ಇರ್ಬೋದು. ಮತ್ತು ಈ ಮೂರ್ತಿಗಳನ್ನ ಕಂಚು ಮತ್ತು ಚಿನ್ನದ ಲೇಪನೆಯಿಂದ ಮಾಡಿರ್ತಾರೆ. ಮತ್ತು ಇಲ್ಲಿನ ಎಲ್ಲ ಭವನಗಳಲ್ಲೂ ಕೂಡ ಗೋಲ್ಡನ್ ಕಲರೇ ಜಾಸ್ತಿ ಹಾಕಿರ್ತಾರೆ. ಅದಕ್ಕೆ ಮೇ ಬಿ ಗೋಲ್ಡನ್ ಟೆಂಪಲ್ ಅಂತ ಕರೆದಿರ್ಬೋದೋ ಏನೋ. ಇಲ್ಲೇ ಮಾಂಕ್ಸ್ ಪ್ರತಿದಿನ ಕೆಳಗಡೆ ಕೂತ್ಕೊಂಡು ಶಾಸ್ತ್ರ ಉಪದೇಶಗಳನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿನ ಗೋಡೆ ಕಂಬಗಳ ಮೇಲಿರೋ ಚಿತ್ರಗಳೆಲ್ಲ ಟಿಬೇಟಿಯನ್ ಕಲ್ಚರಲ್ಲೇ ಇದೆ. ಆ್ಯಂಡ್ ಎವ್ರಿ ಆರ್ಕಿಟೆಕ್ಚರ್ ಅವರ ಕಲ್ಚರ್ನೇ ರಿಪ್ರೆಸೆಂಟ್ ಮಾಡ್ತಾ ಇದೆ.
ನಮ್ಮ ಕರ್ನಾಟಕಕ್ಕೆ ಈ ಟಿಬೇಟಿಯನರು ಹೇಗೆ ಬಂದರು ಗೊತ್ತಾ? 1960ರಲ್ಲಿ ಚೀನಾದ ದಾಳಿ ಆದಮೇಲೆ ಟಿಬೇಟಿಯನರು ನಿರಾಶ್ರಿತರಾಗಿ ನಮ್ಮ ಭಾರತಕ್ಕೆ ಬರ್ತಾರೆ. ಆಗಿನ ಪ್ರಧಾನಮಂತ್ರಿಯಾಗಿದ್ದಂತಹ ನೆಹರು ಅವರ ಸಹಾಯದಿಂದ ಹಲವು ಕಡೆ ಅವರು ಅವರ ಮೊನೋಸ್ಟರಿನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಟಿಬೇಟಿಯನರು ಕರ್ನಾಟಕದಲ್ಲಿ ನೆಲೆಯೂರ್ತಾರೆ. ಇಲ್ಲಿನ ಎಲ್ಲ ಗೋಡೆಗಳ ಮೇಲೆ ಬೌದ್ಧ ಚಿತ್ರ, ಉಪದೇಶಗಳನ್ನು ಬರೆದಿರ್ತಾರೆ. ಮತ್ತು ಅವರ ಹಿಸ್ಟ್ರಿ ಅಂದರೆ ಟಿಬೇಟಿಯನರ ಹಿಸ್ಟ್ರಿ ಕೂಡ ಇರುತ್ತೆ. ನೀವೇನಾದರೂ ಕೊಡಗು ಕಡೆ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ತಲಕಾವೇರಿ ಮತ್ತು ಗೋಲ್ಡನ್ ಟೆಂಪಲ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಈ ಜಾಗ ತುಂಬ ಸುಂದರವಾಗಿದೆ ನೋಡೋದಕ್ಕೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವ್ಲಾಗ್ಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.